ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅವರಿಗೆಲ್ಲರಿಗೂ ಧನ್ಯವಾದಗಳು ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ಒಂದು ಅರ್ಧ ಕಾಯಿ ಹೋಳನ್ನು ನಾನು ತುರಿದು ಇಟ್ಕೊಂಡಿದ್ದೀನಿ, ಒಂದು ಬಟ್ಲಷ್ಟು. ಇವತ್ತು ಇದರೊಳಗೆ ತುಂಬ ಈಸಿಯಾಗಿ ಮಾಡುವಂಥ ಒಂದು ಹೋಳಿಗೆಯನ್ನು ತೋರಿಸ್ತಾ ಇದ್ದೀನಿ ರೀ. ತುಂಬ ಮಿಕ್ಸಿ ಮಾಡೋದು ಮತ್ತು ಪಾಕ ಮಾಡೋದು ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ ನೋಡಿರಿ. ಹಾಗಾಗಿ ಒಂದು ಈಸಿಯಾಗಿ ಹೋಳಿಗೆಯನ್ನು ತುಂಬ ಚೆನ್ನಾಗಿ ಮಾಡ್ಬೋದು. ಒಂದು ಕಪ್ನಷ್ಟು ಕಾಯಿ ತುರಿ ಇದನ್ನು ತುರಿದಿಟ್ಕೊಂಡಿದ್ದೇವೆ, ಮತ್ತು ಸ್ವಲ್ಪನೇ ಏಲಕ್ಕಿ, ಒಂದು ಕಾಲು ಬಟ್ಟಲಷ್ಟು ಮೈದಾ ಹಿಟ್ಟು. ನಾನು ಇಲ್ಲಿ ಚಿರೋಟಿ ರವೆ ಯೂಸ್ ಮಾಡಿಲ್ಲ, ಮೈದಾ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇದು ನೋಡ್ಕೊಂಡು ಬೆಲ್ಲವನ್ನು ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ಬೋದು ರೀ. ಈ ಥರನೇ ಇದನ್ನು ಈ ಥರ ಪುಡಿ ಮಾಡಿ ಇಟ್ಕೋಬೇಕು. ನಾನಿಲ್ಲಿ ಒಂದು ಬಟ್ಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಅಂದರೆ ಮನೆಯಲ್ಲೇ ಮಾಡಿಸಿದಂಥ ಗೋಧಿ ಹಿಟ್ಟು. ಯಾವುದಾದ್ರೆ ಒಳ್ಳೇದು, ನಿಮಗೆ ಗೋಧಿ ಹಿಟ್ಟಿದ್ರೆ ಅದನ್ನು ತೊಗೊಂಡು ಯೂಸ್ ಮಾಡ್ಬೋದು, ಚೆನ್ನಾಗಿ ಬರುತ್ತೆ ರೀ. ಇವಾಗ ನಾವು ಇಲ್ಲಿ ಒಂದು ಬೌಲನ್ನು ಇಟ್ಕೊಂಡಿದ್ದೇವೆ ರೀ. ಫಸ್ಟಿಗೆ ನೋಡಿರಿ, ಇದು ಸ್ವಲ್ಪನೇ ಅಂದರೆ ಇನ್ನೊಂದು ಸ್ವಲ್ಪನೇ ಇಲ್ಲಿ ನಾನು ಇಟ್ಕೊತೀನಿ, ಅಂದರೆ ನಮ್ಮ ಹೋಳಿಗೆಗೆ ಲಟ್ಟಿಸೋಕ್ಕೆ ಬೇಕಾಗ್ತದೆ ನೋಡಿರಿ. ಒಂದು ಮುಕ್ಕಾಲು ಕಪ್ನಷ್ಟು ಹಾಕಿದ್ದೀನಿ, ಕಾಲು ಕಪ್ನಷ್ಟು ತೆಗೆದಿಟ್ಟಿದ್ದೀನಿ. ಇದು ಒಂದು ಕಾಲು ಕಪ್ನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪನೇ ಉಪ್ಪನ್ನು ಹಾಕಬೇಕ್ರಿ, ಯಾಕಂದರೆ ನಾವು ಹಿಟ್ಟಿಗೆ ಸ್ವಲ್ಪನೇ ಉಪ್ಪು ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೆ ನೋಡಿರಿ, ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಸಹ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕಿಬಿಟ್ಟು ಕಲಿಸಿದ್ರೆ ನೋಡಿರಿ, ಚೆನ್ನಾಗಿ ನಮಗೆ ಸಾಫ್ಟಾಗಿ ಮತ್ತು ಅದು ಸ್ವಲ್ಪ ಲೇಯರ್ಗಳು ಗರಿ ಗರಿಯಾಗಿ ಬರುತ್ತದೆ ರೀ. ಹಾಗಾಗಿ ಇದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಳೋಣ. ನೋಡಿ ಹಾಕ್ಕೋಬೇಕು ರೀ. ನಾವು ಹೋಳಿಗೆ ಹದಕ್ಕಿನ್ನಲು ಸ್ವಲ್ಪನೇ ಗಟ್ಟಿಗೆ ಕಲಿಸ್ಕೊಂಡ್ರೆ ನಮಗೆ ತುಂಬ ಒಂದು ಚೆನ್ನಾಗಿ ಇದು ಹೋಳಿಗೆಯನ್ನು ಮಾಡಲಿಕ್ಕೆ ಬರ್ತದೆ ರೀ. ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಹಿಟ್ಟನ್ನು ನೀವು ನೋಡ್ಬೋದು ರೀ, ನಾನು ಸ್ವಲ್ಪನೇ ಸಾಫ್ಟಾಗಿಯೇ ಮೆತ್ತಗೆ ಕಲಿಸ್ಕೊಂಡಿದ್ದೀನಿ. ಇದನ್ನು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಒರೆಸಿ ಕಲಿಸ್ಬೇಕಾಗತ್ತೆ ರೀ. ಇದಕ್ಕೆ ಇನ್ನೊಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ನಮ್ಮದು 5 ನಿಮಿಷ ಆಗಿದೆ. ಸ್ವಲ್ಪನೇ ಇದ್ರ ಮೇಲೆ ನೋಡಿರಿ ಆಯಿಲನ್ನು ಈ ಥರನೇ ಹಚ್ಚಿ ಇಡ್ತಾಯಿದ್ದೀವಿ, ಮುಚ್ಚಿಬಿಟ್ಟು 5 ಮಿನಿಟ್ಸು ಮುಚ್ಚಿಬಿಟ್ಟು ಈ ಥರ ಇಟ್ಟರೆ ಸಾಕು. ಇವಾಗ ನಾವು ಇಲ್ಲಿ ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೇವೆ ರೀ. ಈ ನಮ್ಮದು ಕಾಯಿ ತುರಿಯನ್ನು ಹಾಕೋತಾ ಇದ್ದೇವೆ. ಈ ಕಾಯಿ ತುರಿ ಏನದ ನೋಡಿರಿ, ಸ್ವಲ್ಪನೇ ಇದರೊಳಗೆ ನಾವು ಎಲ್ಲವನ್ನು ಅದು ಅಂಶ ಹೋಗೋ ತನಕನೂ ಇದರೊಳಗೆ ಈ ಥರನೇ ನಾವು ಫ್ರೈ ಮಾಡ್ಕೋಬೇಕು. ಅಂದರೆ ಚೆನ್ನಾಗಿ ಇದರಲ್ಲೇ ಈ ಥರನೇ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇದು ಹಸಿದು ಹೋಗಬೇಕು. ಇವಾಗ ನಮ್ಮದು ಪೂರ್ತಿ ಬಿಡಿ ಆಗಿದೆ, ನೋಡ್ಬೋದು ರೀ. ನಾವು ಅವಾಗ ಹಸಿ ಇತ್ತು, ಇವಾಗ ಬಿಡಿ ಆಗಿದೆ. ನಾವು ಇದಕ್ಕೆ ಇವಾಗ ಬೆಲ್ಲವನ್ನು ಹಾಕೋಣ. ನೋಡ್ಬೋದು ರೀ, ಬೆಲ್ಲ ನಾನು ಎಷ್ಟು ಹಾಕಲ್ಲ, ಒಂದು ಸ್ವಲ್ಪ ತೆಗೆದಿಟ್ಕೊತಾ ಇದ್ದೀನಿ. ಅಂದರೆ ಸಿಹಿ ನೋಡಿಬಿಟ್ಟು ಹಾಕೋಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನಮ್ಮದು ಬೆಲ್ಲ ಎಲ್ಲ ಕರಗಿದೆ ರೀ, ನೋಡ್ಬೋದು. ಇದು ಇನ್ನೂ ಇದರೊಳಗೆ ಸ್ವಲ್ಪನೇ ಹಸಿಯಾಗಿರುವಂಥ ತೇವಾಂಶವನ್ನು ಕಡಿಮೆ ಮಾಡಬೇಕು. ನಾವು ಇದನ್ನು ಚೆನ್ನಾಗಿ ಈ ಥರನೇ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ನಮ್ಮದು ನೋಡ್ಬೋದು ರೀ, ನಮ್ಮದು ಬೆಲ್ಲ ಎಲ್ಲ ಕರಗಿದೆ. ಈಗ ನಾನು ಇದಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಒಂದು 4 ಏಲಕ್ಕಿಯನ್ನು ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ನಮಗೆಷ್ಟು ಹೂರ್ಣ ಥರ ಆದರೆ ಸಾಕು. ನಾನು ಸ್ಟವನ್ನು ಆಫ್ ಮಾಡಿಕೊಂಡು ಇದನ್ನು ಆರಿಸ್ಬೇಕಾಗುತ್ತೆ ರೀ. ಈಗ ನಾನು ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ರೀ. ಸ್ವಲ್ಪನೇ ಇದು ಆರಿಸ್ಬೇಕಾಗುತ್ತೆ, ನೋಡ್ಬೋದು. ಸ್ವಲ್ಪ ಬಿಸಿ ಇದೆ, ಈ ಥರ ನಮಗೆ ಮಾಡ್ಕೊಂಡ್ರೆ ನಮಗೆ ಹೂರ್ಣ ರೆಡಿ ಆಗುತ್ತೆ. ಒಂದು ಸ್ವಲ್ಪ ತಣ್ಣಗಾಗಬೇಕು, ಬಿಸಿ ಇದೆ. ಇವಾಗ ನಮ್ಮದು ಸ್ವಲ್ಪನೇ ಆರಿದೆ. ಸ್ವಲ್ಪ ಬಿಸಿ ಇದ್ದಾಗೇ ಈ ಥರನೇ ನಾವು ಎಷ್ಟು ಮಾಡ್ತೀವಿ ನೋಡಿರಿ, ಅಷ್ಟರ ಮೇಲೆ ಈ ಥರನೇ ತೊಗೊಂಡು ಈ ಥರನೇ ನಾವು ಕಟ್ಟಿ ಇಟ್ಕೋಬೇಕ್ರಿ. ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಬಿಟ್ಟು. ತುಂಬ ಈಸಿಯಾಗಿ ಮಾಡುವಂಥದ್ದು ಮತ್ತು ಡಿಫ್ರೆಂಟ್ ಆದಂಥ ಒಂದು ಟೇಸ್ಟೂ ಇರುತ್ತೆ. ಇವಾಗ ನಮ್ಮದು ಇದು ಸ್ವಲ್ಪನೇ ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ ರೀ. ಅಂದರೆ ಸ್ವಲ್ಪನೇ ನಮ್ಮದು ಇದು ಒಳಗೆ ಸ್ವಲ್ಪ ಪೀಸ್ ದೊಡ್ಡವಿರ್ತವೆ ನೋಡಿರಿ, ಅದನ್ನು ನೈಸ್ ಮಾಡಬೇಕಂಥೇಳಿ ಈಗ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ನಾನೀಗ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೇನೆ.
ಸೇಮ್ ನಮ್ಮದು ಹೂರಣ ಯಾವ ಥರ ಬರುತ್ತೆ ಅದೇ ಥರನೇ ಆಗಿದೆ. ಇವಾಗ ನೋಡ್ಬೋದು ರೀ ನಮ್ಮದು ಇದು ಅಷ್ಟು ನಾನು ಹಾಕ್ಕೊಂಡು ಈ ಥರನೇ ನಮ್ಮದು ಹೂರಣ ನೋಡಿರಿ ಈಗ ತುಂಬ ಈಸಿಯಾಗಿ ಮಾಡುವಂಥದ್ದು ನೋಡಿರಿ. ಈ ಥರ ನಾವು ಪಾಕದಾಗ ಯಾವ ಥರ ಮಾಡ್ಕೊಂಡಿರ್ತೀವಿ ಅದೇ ಥರನೇ ನಮಗೆ ಬರುತ್ತೆ. ಇವಾಗ ನೋಡ್ಬೋದು ರೀ ನಮ್ಮದು ಚೆನ್ನಾಗಿ ಒಳ್ಳೆ ಒಂದು ಹೂರಣ ಆಗಿದೆ. ಈ ಥರನೇ ನಾವು ಉಂಡೆಗಳನ್ನು ಮಾಡಿ ಇಟ್ಕೋಬೇಕಾಗತ್ತೆ ರೀ. ನೋಡ್ಬೋದು ಇವಾಗ ನಮ್ಮದು ಹಿಟ್ಟು ನೋಡೋಣ್ರಿ. ನೋಡಿರಿ ತುಂಬ ಸ್ಮೂತಾಗಿದೆ. ನಾವು ಹೋಳಿಗೆ ಹಿಟ್ಟಿನಕಿನಲ್ಲೂ ಸ್ವಲ್ಪನೇ ಗಟ್ಟಿ ಮಾಡ್ಕೋಬೇಕು. ನಿಮಗೆ ಬರಲ್ಲ ಅಂತಂದರೆ ಮಾಮೂಲಿ ನೀವು ಹೋಳಿಗೆ ಮಾಡ್ಕೋ ಟೈಮಿಗೆ ಹೆಂಗೆ ಮಾಡ್ಕೊತೀರಿ ನೋಡಿರಿ ಅದೇ ಥರನೇ ಸ್ವಲ್ಪ ಕೈಗೆ ಆಯಿಲನ್ನು ಹಚ್ಕೋತೀನಿ ರೀ. ಅಂದರೆ ಇದನ್ನು ತುಂಬ ಈಸಿ ಫಟಾಫಟ್ ಅಂಥೇಳಿ ಮಾಡ್ಬೋದು ರೀ. ತುಂಬ ಟೈಮ್ ತೊಗೊಳೋದಿಲ್ಲ. ಇವಾಗ ನಮ್ಮದು ಇಷ್ಟು ನಾನು ಇದರಲ್ಲಿ 9 ಹೋಳಿಗೆ ಆಗಿದೆ. ಒಂದು ಅರ್ಧ ಹೋಳಲ್ಲಿ ನಾನು ಈ ಒಂದು ಹೋಳಿಗೆಯನ್ನು ಮಾಡಿದ್ದೇನೆ. ನೋಡ್ಬೋದು ತುಂಬ ಈಸಿಯಾಗಿ ಮಾಡುವಂಥದ್ದು ರೀ. ಇದನ್ನು ಈ ಥರನೇ ಪ್ರೆಸ್ ಮಾಡಿಬಿಟ್ಟು ನೋಡಿರಿ ಇದು ಮುಂದಿನ ತುದಿ ತೊಗೋಬೇಕು. ಅಂದರೆ ಮಧ್ಯಕ್ಕಿಂತ ತೊಗೊಂಡ್ರೆ ತುಂಬ ದಪ್ಪ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ಈ ಥರನೇ ತೊಗೊಂಡು ಈ ಥರನೇ ಮಾಡಿಸ್ತೀರಿ ಸಾಕ್ರಿ. ಈ ಥರನೇ ನೋಡಿರಿ ತುಂಬ ಒಂದು ಬೇಗ ಆಯಿತು. ಇವಾಗ ನೋಡ್ಬೋದು ರೀ ನಾನು ಇನ್ನೊಂದು ಸಹ ಇಟ್ಕೊಂಡಿದ್ದೇನೆ. ಇದೇ ಥರನೇ ಎಲ್ಲವನ್ನು ಒಟ್ಟಿಗೆ ಮಾಡಿ ಇಟ್ಕೊಂಡು ನೋಡಿರಿ. ಆಮೇಲೆ ಲಟ್ಟಿಸೋಕ್ಕೆ ತುಂಬ ಸುಲಭವಾಗುತ್ತೆ. ನೋಡ್ಬೋದು ನಮ್ಮದು ಈ ಥರ ಮಾಡಿದ್ರೆ ನೋಡಿರಿ ತುಂಬ ಈಸಿಯಾಗಿ ಮಾಡುವಂಥದ್ದು ಇದು ಹೋಳಿಗೆ. ಇವಾಗ ನೋಡ್ಬೋದು ರೀ ನಾನು ಇಷ್ಟೆಲ್ಲ ಒಂದೇ ಸಲನೇ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ನಾನು ಈ ಒಂದು ಎಣ್ಣೆ ಪ್ಯಾಕೆಟ್ ಇರುತ್ತೆ ನೋಡಿರಿ ಆ ಶೀಟಿನ ಮ್ಯಾಗೆ ಮಾಡ್ತಾಯಿದ್ದೀನಿ. ಇವಾಗ ನಾವು ಸ್ವಲ್ಪ ಇದಕ್ಕೆ ಆಯಿಲ್ ಹಚ್ಚಿದ್ದೀನಿ ಮತ್ತು ಇದಕ್ಕೆ ಹಚ್ಕೊತೀನಿ. ಹಚ್ಕೊಂಡ್ಬಿಟ್ಟು ಈ ಥರ ಸ್ವಲ್ಪ ನಿಧಾನಕ್ಕೇ ಇದು ಮಾಡಬೇಕು ರೀ, ತಿರುಗಿಸ್ಬೇಕಾಗತ್ತೆ. ಈ ಥರನೇ ನೋಡ್ಬೋದು ನಮ್ಮದು. ಇವಾಗ ನಮ್ಮದು ಈ ಥರನೇ ಸ್ವಲ್ಪ ಈ ಥರನೇ ಕೊನೆಯವರೆಗೂ ತೊಗೊಂಡು ಈ ಥರ ಮಾಡ್ಕೋಬೇಕು ರೀ. ಅಂದರೆ ನಮ್ಮದು ಚೆನ್ನಾಗಿ ಬರ್ತದೆ. ನೋಡ್ಬೋದು ರೀ ತುಂಬ ಈಸಿಯಾಗಿ ಮಾಡುವಂಥದ್ದು ರೀ. ಇವಾಗ ನಮ್ಮದು ಹೋಳಿಗೆ ರೆಡಿ ಆಗಿದೆ ರೀ. ಈ ಥರನೇ ನಾವು ಕೈಯಲ್ಲಿ ಈ ಥರನೇ ತೆಕ್ಕೊಂಡ್ರೂ ಚೆನ್ನಾಗಿ ಬರುತ್ತೆ ರೀ. ಯಾಕಂದರೆ ಪೇಪರ್ ಇದು ಆಗುತ್ತೆ ನೋಡಿರಿ. ಈ ಥರನೇ ತುಂಬ ಚೆನ್ನಾಗಿ ಬರುತ್ತೆ. ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಕೋಬೋದು, ಚಿಕ್ಕದು ಬೇಕಾದರೆ ಚಿಕ್ಕದು ಮಾಡ್ಕೋಬೋದು. ಈಗ ನೋಡ್ಬೋದು ರೀ ನಮ್ಮದು ಹೋಳಿಗೆ ತಿರುಗಿಸಿ ಹಾಕಿದ್ದೀನಿ. ಇವಾಗ ನಾವು ಈ ಸೈಡನ್ನ ತಿರುಗಿಸಿ ಹಾಕಿದ್ದೇವೆ ರೀ. ನೋಡ್ಬೋದು ಸ್ವಲ್ಪ ಆಯಿಲು ತುಪ್ಪ ಎಲ್ಲನೂ ಹಚ್ಕೋಬೋದು. ಏನಿದ್ದದೆಲ್ಲ ಅಂದರೆ ಎಣ್ಣೆ ಇದ್ದರೆ ಎಣ್ಣೆ ಹಾಕ್ಕೊಳ್ಳಿ, ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ. ನಮ್ಮದು ಇವಾಗ ರೆಡಿಯಾಗಿದೆ. ನೋಡ್ಬೋದು ಹೋಳಿಗೆ ತುಂಬ ಚೆನ್ನಾಗಿ ಬಂದಿರುತ್ತೆ. ಇವಾಗ ನಾವು ಇನ್ನೊಂದು ಸಹ ಹೋಳಿಗೆಯನ್ನು ಹಾಕ್ಕೊಂಡಿದ್ದೆ. ನೋಡ್ಬೋದು ರೀ ನಾನು ಇದನ್ನು ಈ ಥರನೇ ತೆಗೆದು ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ ಬರುತ್ತೆ. ಇವಾಗ ನೋಡ್ಬೋದು ರೀ ನಮ್ಮದು ಹೋಳಿಗೆ ತುಂಬ ಚೆನ್ನಾಗಾಗಿದೆ. ಬೇಗನೂ ಆಗುತ್ತೆ, ತುಂಬ ಟೈಮ್ ಹಿಡ್ಕೊಳ್ಳೋದಿಲ್ಲ. ನೋಡ್ಬೋದು ನಾನು ಇದಕ್ಕೆ ಚಿರೋಟಿ ರವೆ ಅದು ಏನೂ ಹಾಕಿಲ್ಲ, ಬರೀ ಮೈದಾ ಗೋಧಿ ಹಿಟ್ಟಿನಲ್ಲೇ ಇಷ್ಟೊಂದು ಈಸಿಯಾದಂಥ ಒಂದು ಹೋಳಿಗೆಯನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.